ನನಗನ್ಸುತ್ತೆ ವಿಜೇಂದ್ರ ಅವರೇ ಅವರ ಅಧ್ಯಕ್ಷ ಸ್ಥಾನಕ್ಕೆ ಔಟ್ ಗೋಯಿಂಗ್ ಇರಬೇಕು. ಇಲ್ಲಾಂದ್ರೆ ಅವರ ಮಾತೆತ್ತಿರ ಯಡಿಯೂರಪ್ಪನ ಕರ್ಕೊಂಡು ಹೋಗೋದು ಡೆಲ್ಲಿಗೆ, ಅವ್ರ ಜಾಗ ಉಳಿಸ್ಕೊಳ್ಳಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ಬಿಜೆಪಿ ಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ನಮ್ಮ ಪಕ್ಷದೊಳಗೆ ಏನೇ ತೀರ್ಮಾನ ಆದ್ರೂ ಕೂಡ ಅದನ್ನ ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಖರ್ಗೆ ಅವರು ವರಿಷ್ಠರು ಅಲ್ಲಿ ತಗೊಳ್ತಾರೆ ಹೊರತು ಕಿಲಿಕೈ ನಮ್ಮ ಹತ್ರ ಇಲ್ಲ. ಕಿಲಿಕೈ ಅಲ್ಲಿದೆ, ಅವರೆಲ್ಲ ಒಳ್ಳೆ ತೀರ್ಮಾನ ತಗೊಳ್ತಾರೆ. ವಿಜೇಂದ್ರ ಅವರಿಗೆ ಅವ್ರ ಜಾಗದ ಬಗ್ಗೆ, ಅವ್ರ ಸೀಟ್ ಬಗ್ಗೆ ಸ್ವಲ್ಪ ಇನ್ಕ್ವಿಸಿಟಿವ್ ಆಗಿದ್ದಾರೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೇದು. ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಅವ್ರು ಯೋಚನೆ ಮಾಡೋದು ಬೇಡ. ಅವ್ರ ಪಕ್ಷದೊಳಗೆ ಎಲ್ಲಾ ಕಡೆನೂ ಬಾಗ್ಲು, ಕಿಟಕಿ ಎಲ್ಲ ಬಾಗ್ಲಾಗಿ ಓಪನ್ ಆಗಿ ಕುತ್ಕೊಂಡವ್ರು. ಮಾತೆತ್ತಿರ ಯತ್ನಾಳ್ ಅವ್ರು ಇರ್ಲಿ, ಎಲ್ಲರೂ ಕೂಡ ಯತ್ನಾಳ್ ಅವರು ಹೊರಗಿದ್ರು ಕೂಡ ಅವ್ರ ಹಣೆ ಬರ ಏನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಯಡಿಯೂರಪ್ಪವ್ರನ್ನ ಯಾಕೆ ತೆಗೆದ್ರು ಅಂತ ಹೇಳಿ ವಿಜೇಂದ್ರ ಅವ್ರು ಹೇಳಿ, ಅವರು ಮುಖ್ಯಮಂತ್ರಿಗಳಿದ್ರಲ್ಲ, ಅವಾಗ ಏನು ಕಾರಣ ಇಲ್ಲದೆ ತೆಗೆದ್ರಲ್ಲ, ಭ್ರಷ್ಟಾಚಾರದ ಮೇಲೆ ಯಾಕೆ ತೆಗೆದ್ರಂತೆ? ಭ್ರಷ್ಟಾಚಾರನೇ ಇರ್ಬೇಕಲ್ಲ, ನಾನು ಪ್ರಶ್ನೆ ಹಾಕ್ಬೋದು. ಫಸ್ಟ್ ಅದಕ್ಕೆ ಉತ್ತರ ಕೊಡ್ಲಿ. ಇಲ್ಲ, ಅದನ್ನ ನೋಡಿ, ನಿನ್ನೆ ವಿಧಾನಸಭೆ ಒಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫುಲ್ ವಿವರಣೆ ಕೊಟ್ಟಿದ್ದಾರೆ. ನಾನು ಆ ಇಲಾಖೆಗೆ ಇಲ್ಲದೆ ಅವ್ರಾಗಲೇ ಉತ್ತರ ಕೊಟ್ಟಿರೋದ್ರಿಂದ ನಾನು ತಪ್ಪಾಗುತ್ತೆ, ಅದಕ್ಕೆ ಗೌರವ ಕೊಡೋಣ. ಅದೇನು ಸರಿ ಮಾಡಬೇಕು ಅವ್ರು ಸರಿ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗುತ್ತೆ. ನನ್ನ ಬಗ್ಗೆ ಅಲ್ಲ, ಅದು ಸೆಕ್ಯೂರಿಟಿ ಅವ್ರದ್ದು, ಅದೆಲ್ಲ ನಿಮಗೆ ಗೊತ್ತಿರ್ತದೆ. ದೀಸ್ ಆರ್ ಆಲ್ ಅವರು ಅಷ್ಟೇ ಕಾಮ್ ಆಗಿ ಇದ್ದು ನಾವೆಲ್ಲರೂ ಕೂಡ ಒಟ್ಟಿಗೆ ಇರ್ತೀವಿ. ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಅವ್ರದ್ದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ತಗೊಳ್ಳಿ, ಅವ್ರು ಯಾರು ಅಂತ ನಿಮಗೂ ಗೊತ್ತೈತದು.